ಈಗ ನಿಮ್ಮ ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆನೂ ಕೆಲವೊಂದು ಹೀರೋಗಳ ಫ್ಯಾನ್ಸ್ ನಾವು ಅಂದ್ರೆ ನಿಮ್ಮ ಸಿನಿಮಾ ಅಂತಲ್ಲ ಯಾವ ಸಿನಿಮಾ ನೋಡಲ್ಲ ಅನ್ನೋ ಥರದ್ದೆಲ್ಲ ಇತ್ತು. ಬಟ್ ಇವತ್ತು ಅದನ್ನೆಲ್ಲ ಮೀರಿ ಸಕ್ಸಸ್ ಆಗಿದೆ ಸರ್. ಈಗ ಅವರವರ ವೈಯಕ್ತಿಕ ಭಾವನೆಗಳಿಗೆ ನಾವು ಗೌರವ ಕೊಡಬೇಕಾಗತ್ತೆ ಸರ್. ಈಗ ಯಾರೋ ನೋಡಲ್ಲ ಅಂತಾರೆ, ಆಯಿತು, ನಿಮ್ಗೆ ನಾವು ಗೌರವ ಕೊಡೋಣ, ಸಂತೋಷ, ಅದು ನಿಮ್ಮ ಭಾವನೆ. ಆದರೆ ನೋಡ್ತಾ ಇರೋರು, ಹಂಗಾಗಿ ನಿಮ್ಮ ವೈಯಕ್ತಿಕ ಭಾವನೆಗಳಿಗೆ ಯಾವತ್ತಿದ್ರೂ ನಮ್ಮ ಗೌರವ ಇದೆ. ಅದನ್ನು ನಾವು ಖಂಡಿತವಾಗ್ಲೂ ಸ್ವೀಕರಿಸ್ತೀವಿ ಮತ್ತು ಅದನ್ನು ತೊಗೊಂಡು ಪಾಸಿಟಿವ್ ಆಗೇ ತೊಗೋತೀವಿ. ಎಸ್ಪೆಷಲಿ ನಾನಂತೂ ಎಲ್ಲವನ್ನೂ ಪಾಸಿಟಿವ್ ಆಗಿ ತೊಗೊಳ್ಳೋನು. ಹಂಗೆ ಅಷ್ಟೇ ಆನ್ಸರ್ ಅದಕ್ಕೆ. ನಿಮ್ಮ ಸಲಗ ಕೋವಿಡ್ ಟೈಮಲ್ಲಿ ಬಂದಿತ್ತು. ಹೌದು. ಈಗ ಭೀಮಾ ಅದೇ ಸಂಕಷ್ಟ ಟೈಮಲ್ಲಿ ಬಂದು ಈ ರಿಸ್ಕ್ ಮತ್ತು ಈ ಧೈರ್ಯದ ಬಗ್ಗೆ ಸರ್, ರಿಸ್ಕು ಮತ್ತು ಧೈರ್ಯ, ನಾನು ಮಾಡೋ ಹಾರ್ಡ್ ವರ್ಕ್ ಮೇಲೆ ತುಂಬ ನಂಬಿಕೆ ಇಟ್ಕೊತೀನಿ ಸರ್. ನಾನು ಯಾವಾಗಲೂ ಹಾರ್ಡ್ ವರ್ಕ್ ಮಾಡಿ ಆಮೇಲೆ ನಾನು ನಮ್ಮ ಗುರುಗಳನ್ನ ಕೇಳ್ಕೊತೀನಿ. ಯಾವಾಗಲೂ ನಾನು ಮನೆ ಬಿಡ್ತಾ ನನ್ನ ಗುರುನ ಕೇಳ್ತೀನಿ, ಈಗ ಹೊರಟಿದ್ದೀನಿ, ನೀನು ನನಗೆ ಈ ಒಂದು ಸಕ್ಸಸ್ ಕೊಟ್ಟರೆ ನನ್ನ ಜೊತೆ ಎಷ್ಟೋ ಜನ ಕಲಾವಿದರು ಉದ್ಧಾರ ಆಗ್ತಾರೆ, ಪ್ರೊಡ್ಯೂಸರ್ಸ್ ಒಳ್ಳೇದಾಗತ್ತೆ, ದಯವಿಟ್ಟು ಕೊಡು ಅಂತ ಕೇಳ್ಕೊಂಡು ಹೋಗ್ತೀನಿ. ನಾನು ಯಾವಾಗಲೂ ಹಾರ್ಡ್ ವರ್ಕ್ ನಂಬ್ತೀನಿ. ಅಂದರೆ ತಯಾರಿಗಳನ್ನ ತುಂಬ ನಂಬ್ತೀನಿ. ಸುಮ್ಮನೆ ಹೋಗಿ ನಾನು ರೇಸಿಗೆ ನಿಲ್ಲಲ್ಲ. ತಯಾರಿ ಇಲ್ಲ ನಾನು ಯಾರನ್ನೂ ಬಿಡೋದು ಇಲ್ಲ. ಅದು ನನ್ನ ಸ್ಟೈಲ್ ಯಾವಾಗಲೂ. ಸರ್, ಸಲಗಾ 2, ಭೀಮಾ 2, ಈಗ ನೆಕ್ಸ್ಟ್ ತಂಬಿದು. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಬರ್ತದೆ ಸರ್. ಅದು ನನ್ನನ್ನು ನಂಬಿ ಬಂದಂಥ ಮಕ್ಕಳು, ತಂಬಿ ಆಗ್ಬೋದು, ವೀರ ಆಗ್ಬೋದು, ಮೌರ್ಯ ಆಗ್ಬೋದು, ಮತ್ತು ನಮ್ಮ ಡೆನ್ನಿಸ್ ಆಗ್ಬೋದು, ಮತ್ತು ಇನ್ಯಾರು ನಮ್ಮ ಜೀವನ ಎಲ್ಲನೂ ನನ್ನನ್ನು ನಂಬ್ಕೊಂಡು ಬಂದವು. ಅವು ಒಂದು ಅಣ್ಣನ ಸ್ಥಾನ ಕೊಟ್ಟು ನನ್ನ ಉಳಿಸ್ಕೊಂಡಿದ್ದಾರೆ. ಅದು ನಾನು ಯಾವತ್ತು ಬೇಕಾದರೂ ಬರೆಯೋಕ್ಕೆ ರೆಡಿ ಇದ್ದೀನಿ. ಬಿಕಾಸ್ ಅದು ನನ್ನ ಕೈಯಲ್ಲಿರೋಂಥ ಒಂದು ಗ್ರಿಪ್ ಅದು. ಆದರೆ ನನ್ನ ನಂಬಿ ಬಂದಂಥ ಮಕ್ಕಳು 2-3 ವರ್ಷದಿಂದ ಕಾಯ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಸೊ ಹಂಗಾಗಿ ಅವ್ರಿಗೆ ಫಸ್ಟಿಗೆ ಸಿನಿಮಾ ಮಾಡ್ತೀನಿ, ತಂಬಿಗೆ ಮಾಡ್ತೀನಿ, ಅದಾದ್ಮೇಲೆ ವೀರನ್ಗೆ ಮಾಡ್ತೀನಿ, ಅದಾದ್ಮೇಲೆ ಮೌರ್ಯನ್ಗೆ ಹೇಳಿದ್ದೀನಿ ಬರೆಯೋದಕ್ಕೆ. ಪ್ರೊಡ್ಯೂಸರ್ಸ್ ಇಲ್ಲ ಪಾಪ, ಬೇರೆ ಅವ್ರು ಕೊಡಲ್ವಾ ಕಾಲ್ ಶೀಟ್? ಹಂಗಲ್ಲ, ಅವ್ರ ಕಾಲೇ ಕೊಟ್ಬಿಟ್ಟಿದ್ದೀನಿ ಇನ್ನೇನು ಸರ್ ಅವ್ರಿಗೆ. ಹಂಗಾಗಿ ನನಗೆ ಅಂದರೆ ರಿಪೀಟ್ ಮಾಡೋದಕ್ಕಿಂತ ಇದಾದ್ಮೇಲೆ ಒಂದಾದ್ಮೇಲೆ ಒಂದು ಮಾಡೋಣ ಅನ್ನೋ ಆಸೆ. ಅವರು ಒಂದು ಗ್ಯಾಪ್ ತೊಗೊಳ್ಳಿ, ನಾನು ಒಂದು ಗ್ಯಾಪ್ ತೊಗೋತೀನಿ. ತುಂಬ ಹೊತ್ತಿಂದ ಜಗಳಗಳು ಆಡ್ಕೊಂಡ್ಬಿಡ್ತೀವಿ, ನೋಡಿದಿರಲ್ಲ ನೀವು. ಅಂದರೆ ನಾನೇ ಅಂತಲ್ಲ, ಯಾವುದೇ ಸಂಬಂಧಗಳಿಗೆ ತುಂಬ ಹೊತ್ತು ಹಿಂಗಿದ್ರೆ ಮಗಳಿಗೆ ಅಂದ್ಬಿಡ್ತಾರೆ. ಬೇಡ, ಅದು ನನ್ನ ಮೇಲೆ ಅವ್ರಿಗೆ ನಾನು ಅಷ್ಟು ಗೌರವ ಇಟ್ಟಿದ್ದೀನಿ, ಅವ್ರು ನನ್ನ ಮೇಲೆ ಗೌರವ ಇಟ್ಕೊಂಡಿದ್ದಾರೆ. ಒಂದು ಸಣ್ಣ ಗ್ಯಾಪ್ ತೊಗೋತೀನಿ. ನನಗೆ ಅದೇ ಥರ ಟೇಸ್ಟ್, ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್ಸ್ ಬೇಕು ನನಗೆ. ಆ ಪ್ರೊಡ್ಯೂಸರ್ಗೆ ಕಾಯ್ತಾ ಇದ್ದೀನಿ ನಾನು. ಸೊ ಹಂಗಾಗಿ ತಂಬಿದ್ದೀನಿ, ನಾನು ಅನೌನ್ಸ್ ಮಾಡಿ ತುಂಬ ಯಾರು ಸರ್ ನಾವಿದ್ದೀವಿ, ನಾವು ಮಾಡಿಕೊಡ್ತೀವಿ ಅಂತ ಯಾರು ಬರ್ತಾರೋ, ಬಿಕಾಸ್ ನಮ್ಮ ಸ್ಟೈಲ್ ನಿಮ್ಗೆ ಗೊತ್ತಲ್ಲ. ನನ್ನನ್ನು ನಂಬಿದವರು ಇವ್ರು ಹಂಗೆ ಇದ್ದರು, ಏನು ಹೇಳಿದ್ರು ಬೇಡ ಅನ್ನಿಲ್ಲ ನಮಗೆ. ಆ ಥರದ ಪ್ರೊಡ್ಯೂಸರ್ಗಳು ಬೇಕು. ಈಗ ಏನಾಗ್ಬಿಟ್ಟಿದೆ ಅಂದರೆ ಪ್ರೊಡ್ಯೂಸರ್ಗಳೇ ಡೈರೆಕ್ಟರ್ಗಳಾಗ್ಬಿಟ್ಟಿದ್ದಾರೆ. ಮೊನ್ನೆ ಒಬ್ಬರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರಲ್ಲ, ಚೆನ್ನಾಗಿ ಮಾಡಿದ್ದೀನಿ ನೀನು, ಸಕ್ಕತ್ತಾಗಿದೆ. ಬಟ್ ಅದೊಂಥರ ಇದೆ. ನಾನು ಹೇಳಿದೆ, ಗುರು ಒಂದು ಕೆಲಸ ಮಾಡು, ನೀನು ಡೈರೆಕ್ಷನ್ ಮಾಡ್ಬಿಟ್ಟು ನಾನು ಆ್ಯಕ್ಟಿಂಗ್ ಮಾಡ್ಬಿಡ್ತೀನಿ ಅಂದೆ. ಅಂದರೆ ಪ್ರೊಡ್ಯೂಸರ್ ಯಾವ ಲೆಕ್ಕದಲ್ಲಿದ್ದಾರೆ ಅಂದರೆ, ನೀವು ಕತೆ ಹೇಳ್ತಾ ಇದ್ರೆ ಕತೆ ಕೇಳಲ್ಲ, ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ಇದಕ್ಕೆ 1,000, ಇದಕ್ಕೆ 1,00,000, ಇದಕ್ಕೆ ಇಷ್ಟು ಕೋಟಿ, ಅನ್ನಕ್ಕೆ ಇಷ್ಟು ಹಾಕಬೇಕು, ಬೆಳೆಗೆ ಇಷ್ಟು ಕೊಡಬೇಕು, ಬೆಲ್ಲಕ್ಕೆ ಇಷ್ಟು ಕೊಡಬೇಕು, ಆರ್ಟಿಸ್ಟ್ಗೆ ಇಷ್ಟು ಕೊಡಬೇಕು. ಅವ್ರಿಗೆ ಕತೆ ಕೇಳಿದಿರಾ ಅವ್ರಿಗೆ ಲಿಸ್ಟ್ ಕೊಟ್ಬಿಡ್ತಾರೆ. ತೊಗೊಳ್ಳಿ ಈ ಲಿಸ್ಟ್. ಈಗ ನಾವು ಅಡುಗೆ ಮಾಡೋರಿಗೆ ಲಿಸ್ಟ್ ಕೊಡಲ್ವಾ, ಹಂಗೆ ಲಿಸ್ಟ್ ಕೊಟ್ಬಿಡ್ತಾರೆ. ಈ ಲಿಸ್ಟ್ ಇದ್ರೆ ಪಿಕ್ಚರ್ ಮಾಡೋಣ ಅಂತ. ದೇವರಾಣೆಗಳು ಅಂತ ಪ್ರೊಡ್ಯೂಸರ್ಸ್ ನನಗೆ ಬೇಡ. ನಮ್ಮನ್ನು ಫ್ರೀ ಬಿಡಬೇಕು. ಇವಾಗ ನನ್ನ ಕೃಷ್ಣನ ಮತ್ತು ಜಗದೀಶ್ನ ಸಂಬಂಧ ಹೆಂಗೆ ಅಂದರೆ, ಅವ್ರು ಚೆನ್ನಾಗಿ ಗೊತ್ತು ನಾವೆಷ್ಟು ಕ್ಲೀನ್ ಹ್ಯಾಂಡು ಅಂತ. ಯಾಕೆಂದರೆ ಆ ಥರದ್ದು ನಡೆದಿದೆ. ಅದಕ್ಕೆ ಉದಾಹರಣೆಗಳು ತಾವು ನೋಡಿದ್ದೀರಾ. ನಾವೆಲ್ಲ ವಿ ಡೈ ಫಾರ್ ದ ಅಚೀವ್ಮೆಂಟ್. ಯಾವಾಗಲೂ ನಾವು ಸಾಯದ ಅಚೀವ್ಮೆಂಟ್ ಮಾಡೋಕ್ಕೆ ಕೊಡ್ತಾ ಇರ್ತೀವಿ. ಸೊ ಹಂಗಾಗಿ ಆ ಥರ ಪ್ಯಾಷನ್ ಇರುವಂಥ ಯಾವುದೇ ಪ್ರೊಡ್ಯೂಸರ್ಗೆ ಓಪನ್ ಮೀಡಿಯಲ್ಲಿ ಓಪನ್ ವೆಲ್ಕಮ್. ಬರಲಿ, ನನ್ನ ತಂಬಿ ಸಿನಿಮಾ